ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಲಾಗ್ ಬಂದು ಗಣೇಶ ಫೆಸ್ಟಿವಲಿಂದ ಲಾಗ್ನ ನಾನು ಮಾಡ್ತಾಯಿದ್ದೀನಿ. ಇವತ್ತು ಗುರುವಾರ ಸಂಜೆ ನಮ್ಮ ಹಸ್ಬೆಂಡು ನಾನು ಬಟ್ಟೆ ತೊಗೋಬೇಕು, ಅಂಗಡಿ ಹತ್ರ ಬಂದು ಯಾವ ಶರ್ಟ್ ತೊಗೊಂಡ್ಲಿ ಅಂತ ಹೇಳಿ ಸೆಲೆಕ್ಟ್ ಮಾಡ್ಬಾ ಅಂತ ಹೇಳಿದರು. ಹಂಗಾಗಿ ಶಾಪ್ ಹತ್ರ ಹೋಗಿದ್ದೆ. ನನಗೆ ಈ ವೈಟ್ ಶರ್ಟ್ ತುಂಬ ಇಷ್ಟ ಆಯಿತು, ಅದಕ್ಕೆ ಈ ವೈಟ್ ಶರ್ಟ್ನ ಸೆಲೆಕ್ಟ್ ಮಾಡಿದ್ದೆ. ಹಾಗೆ ಅಮ್ಮ ಬಾಗಣಕ್ಕೆ ಅಂತೇಳಿ ಸ್ವೀಟು ಹಣ್ಣು ಎಲ್ಲ ಬರ್ತಾ ಅಂತ ಹೇಳಿದರು. ಅದಕ್ಕಾಗಿ ಬೇಕ್ರಿಗೆ ಹೋಗಿ ಸ್ವೀಟು ಹಣ್ಣು ಎಲ್ಲ ಪರ್ಚೇಸ್ ಮಾಡಿಕೊಂಡು ಸೀದಾ ಅಮ್ಮನ ಮನೆಗೆ ಹೋಗಿದ್ದೆ. ಇನ್ನು ಅಪ್ಪ ಅಮ್ಮ ಅಯೋಧ್ಯೆ ಹಾಗೆ ಕಾಶಿ ಟ್ರಿಪ್ಪಿಗೆ ಅಂತೇಳಿ 10 ಡೇಸ್ ಹೋಗ್ತಾ ಇದ್ದಾರೆ. ಅವರು ಗಣೇಶ ಹಬ್ಬದ ದಿನವೇ ಬೆಳಗ್ಗೆ ಹೊರಡ್ತಾ ಇದ್ದಾರೆ. ಅದಕ್ಕಾಗಿ ಹಬ್ಬದ ದಿನ ಹೋಗ್ತಿದ್ದಾರಲ್ಲ ಅಂತ ಹೇಳಿ ಹಿಂದಿನ ದಿನ ಶುಕ್ರವಾರ ಗೌರಿ ಹಬ್ಬದ ದಿನವೇ ಸಿಹಿ ಊಟ ಎಲ್ಲ ಮಾಡಿಬಿಡೋಣ ಅಂತ ಹೇಳಿ, ಅದಕ್ಕಾಗಿ ಹೋಳಿಗೆ, ಕೋಸಂಬರಿ, ಪಲ್ಯ, ವಡೆ, ಸಾಂಬಾರು ಎಲ್ಲ ಅಡುಗೆಯನ್ನು ಮಾಡ್ತಾಯಿದ್ದೀವಿ. ಹಬ್ಬದ ಅಡುಗೆ ಗೌರಿ ಹಬ್ಬದ ದಿನವೇ ಬೆಳಗ್ಗೆ ನಾನು ಅಮ್ಮ ದೇವರಿಗೆ ಪೂಜೆನ ಮುಗಿಸ್ಬಿಟ್ಟು ಹಬ್ಬದ ಅಡುಗೆನ ಮಾಡ್ತಾಯಿದ್ದೀವಿ. ಇನ್ನು 10 ದಿನ ಅಪ್ಪ ಅಮ್ಮ ಇಲ್ದಿರೋದಕ್ಕೆ ನಾನು 10 ದಿನ ಅಮ್ಮನ ಮನೆಯಲ್ಲೇ ಉಳ್ಕೊತಾ ಇದ್ದೀನಿ. ಮನೇಲಿ ಯಾರೂ ಇಲ್ಲ ಅನ್ನೋ ಕಾರಣಕ್ಕೆ ನಾನು ನನ್ನ ಹಸ್ಬೆಂಡು ಇಲ್ಲೇ ಇರ್ತೀವಿ. ಇನ್ನು ಹಬ್ಬದ ಅಡುಗೆನ ನಾನು ಅಮ್ಮ ಸೇರಿ ಗೌರಿ ಹಬ್ಬದ ದಿನ ಹಬ್ಬದ ಅಡುಗೆನ ಎಲ್ಲ ಮಾಡಿದ್ವಿ. ಇನ್ನು ಅಡುಗೆನ ಏನು ರೆಸಿಪಿನೆಲ್ಲ ನಾನು ಶೂಟ್ ಮಾಡಿಲ್ಲ ಕ್ಲೀನಾಗಿ. ಯೂಶ್ವಲಿ ಎಲ್ಲರ ಮನೆಯಲ್ಲೂ ಮಾಡೋ ಹಾಗೆ ಹಬ್ಬದ ಅಡುಗೆ ನಾವು ಕೂಡ ಮಾಡಿದ್ವಿ. ಅದಕ್ಕಾಗಿ ಏನು ಕ್ಲಿಯರಾಗಿ ನಾನು ವೀಡಿಯೋ ಮಾಡಿಲ್ಲ. ಇನ್ನು ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ಪೂಜೆನ ಮುಗಿಸಿ ಇನ್ನು ಮಧ್ಯಾಹ್ನಕ್ಕೆ ನಾನು ಅಮ್ಮ ಇಬ್ಬರೇ ಇದ್ವಿ. ಮಧ್ಯಾಹ್ನ ಊಟ ಮಾಡ್ಕೊಂಡ್ವಿ. ನಂತರ ಸಂಜೆ ಬಂದು ಅಕ್ಕ, ಬಾವ, ನಾನು, ನನ್ನ ಹಸ್ಬೆಂಡು, ಅಪ್ಪ ಎಲ್ಲರೂ ಇದ್ದರು. ರಾತ್ರಿ ಹಬ್ಬದ ಅಡುಗೆನ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಇನ್ನು ಸಂಜೆ ಅಕ್ಕ ಡ್ಯೂಟಿ ಮುಗಿಸ್ಕೊಂಡು ಸೀದಾ ಅಮ್ಮನ ಮನೆಗೆ ಅಂತ ಬಂದಿದ್ಲು. ಅಮ್ಮ ನಮ್ಮಿಬ್ಬರಿಗೂ ಕೂರಿಸ್ಬಿಟ್ಟು ಬಾಗಿಣನ ಕೊಟ್ಟರು. ಇನ್ನು ಬಾಗಿಣನ ತವ್ರ ಮನೆಯವರು ಮಗಳ ಮನೆಗೆ ಬಂದುಬಿಟ್ಟು ಅವರೇ ಬಂದು ಬಾಗಿಣ ಕೊಡಬೇಕು. ನಾವು ಯಾವಾಗಲೂ ಆ ರೀತಿ ಮಾಡಲ್ಲ. ವರ್ಷ ನಾವೇ ಮನೆಗೆ ಬಂದುಬಿಟ್ಟು ಅಮ್ಮನ ಮನೆಗೆ ಬಂದು ಇಸ್ಕೊತೀವಿ ಬಾಗಿಣನ. ಇನ್ನು ಬಾಗಿಣದಲ್ಲಿ ಏನೇನಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಇನ್ನು ಬಾಗಿಣದಲ್ಲಿ ಬಂದುಬಿಟ್ಟು ಅಮ್ಮ ವರ್ಷ ನಮಗೆ ದುಡ್ಡು ಕೊಡ್ತಾಯಿದ್ರು. ಈ ವರ್ಷ ಹೊಸ ಸೀರೆಗಳು ಬಂದಿದೆ, ಹೊಸ ಟ್ರೆಂಡಿಯಾಗಿ ಸೀರೆಸ್ ಬಂದಿದೆ. ಈ ಸಲ ಸೀರೆನೇ ತೊಗೊಂಬಿಡಿ ಅಂತೇಳಿ ಇಬ್ರಿಗೂ ಸೀರೆ ಕೊಡಿಸಿದ್ರು. ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ನಾನು, ಹಬ್ಬದ ಫೆಸ್ಟಿವಲ್ಗೆ ಶಾಪಿಂಗಿಗೆ ಹೋದಾಗ ನಾನು ನಮ್ಮ ಅಕ್ಕ ಒಂದೇ ಥರ ಸೀರೆ ತೊಗೊಂಡಿದ್ವಿ ಅಂತ. ಅದನ್ನೇ ಈ ಸಲ ಗೌರಿ ಹಬ್ಬಕ್ಕೆ ಅಂತೇಳಿ ಕೊಟ್ಟಿರೋದು ಅಮ್ಮ ಸೀರೆ. ನನಗೂ ಅಕ್ಕನಿಗೂ ಸೇಮ್ ಒಂದೇ ಥರ ಸೀರೆನೇ ತೊಗೊಂಡಿದ್ವಿ. ಹಾಗೆ ಟವಲು, ಜಾಕೆಟ್ ಪೀಸು, ಹಣ್ಣು, ಕಾಯಿ, ಅಕ್ಕಿ, ಎಲೆ, ಬಾಳೆಹಣ್ಣು, ಒಂದು ಬಾಗಣ ಥರ ಬರುತ್ತೆ, ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಹಾಗೆ ದುಡ್ಡು, ಇದನ್ನೆಲ್ಲ ಕೊಟ್ಟಿದ್ದರು. ಇನ್ನು ಬೆಳಗ್ಗೆ ಸುಮಾರು 7:30 ಅಷ್ಟೊತ್ತಿಗೆ ಅಪ್ಪ ಅಮ್ಮ ಹೊರಟರು ಟ್ರೈನಲ್ಲಿ. ಅವರು ಟ್ರೈನಲ್ಲಿ ಇಲ್ಲಿಂದ ಬೀರೂರಿಗೆ ಹೋಗಿ ಬೀರೂರಿಂದ ಟ್ರೈನ್ ಬರುತ್ತೆ, ಟ್ರೈನ್ ಪಿಕಪ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಹಾಗೆ ಇನ್ನು ಮನೆಯಲ್ಲಿ ನಾನೇ ಇರೋದ್ರಿಂದ ಇವತ್ತು ಗಣೇಶ ಹಬ್ಬ ಆಗಿರೋದ್ರಿಂದ ಅಮ್ಮ ಹೇಳೋಗಿದ್ರು, ಪೂಜೆ ಮಾಡಿಬಿಡು ದೇವರಿಗೆ ನೈವೇದ್ಯಕ್ಕೆ ಅಂತೇಳಿ ಮೋದಕ ಮಾಡಿಡು ಅಂದರು. ಇನ್ನು ಬೆಳಗ್ಗೆ ರಂಗೋಲಿನ ಹಾಕ್ಬಿಟ್ಟು ದೇವರಿಗೆ ಮೋದಕ ಅಂತೇಳಿ ಇನ್ನು 21 ಮೋದಕನ ಮಾಡಿ ಹಾಗೆ ಲಾಡು ಎಲ್ಲದನ್ನು ಹಣ್ಣು ಕಾಯಿ ಎಲ್ಲ ಇಟ್ಬಿಟ್ಟು ದೇವರಿಗೆ ನಾನು ಗಣೇಶ ಇಟ್ಟು ಗರ್ಕೆ ಹುಲ್ಲು ಇಟ್ಟು ಪೂಜೆನ ಮುಗಿಸ್ದೆ. ಇನ್ನು ನಮ್ಮ ಅಕ್ಕನ ಮಗನೂ ಇದ್ನಲ್ಲ, ಅವನು ನನ್ನ ಜೊತೆ ಸೇರಿಕೊಂಡು ಪೂಜೆ ಮಾಡ್ತಾಯಿದ್ದ. ಅವನಿಗೆ ದೇವ್ರ ಹತ್ರ ಪೂಜೆಗೆ ಹೋದಾಗ ಅವನು ಬಂದ್ಬಿಟ್ಟು ಶ್ರದ್ಧಾ ಭಕ್ತಿಯಿಂದ ಕೇಳ್ತಾನೆ, ಗಣೇಶನಿಗೆ ವಿದ್ಯೆ ಬುದ್ಧಿ ಎಲ್ಲ ಕೊಡು ಅಂತ. ನನ್ನ ಜೊತೆ ಸೇರಿ ಯಾರಾದರೂ ಪೂಜೆ ಮಾಡಲಿ, ಅವನು ಒಟ್ಟಿಗೆ ಇಟ್ಕೊಂಡು ಪೂಜೆ ಮಾಡಬೇಕು ಅಂತ ಆಸೆ ಪಡ್ತಾನೆ. ಹೀಗೆ ಪೂಜೆನ ಎಲ್ಲ ಮುಗಿಸ್ಬಿಟ್ಟು ನಾನು ಅಕ್ಕ ಇಬ್ಬರೇ ಇರೋದ್ರಿಂದ ಊಟನ ಮಾಡ್ಕೊಂಡ್ವಿ ಮಧ್ಯಾಹ್ನಕ್ಕೆ. ಇನ್ನು ನನ್ನ ಹಸ್ಬೆಂಡು ಶಾಪಿಗೆ ಹೋಗಿದ್ದರು. ಅವರು ಸಂಜೆ 7 ಗಂಟೆ ಅಷ್ಟೊತ್ತಿಗೆ ಬಂದಿದ್ದರು. ನಾನು ಸೀರೆ ಎಲ್ಲ ಫೆಸ್ಟಿವಲ್ ಅಂತ ಹೇಳಿ ಸ್ವಲ್ಪ ಸೀರೆ ಉಟ್ಕೊಂಡು ಟ್ರೆಡಿಷ್ನಲ್ ಆಗಿ ರೆಡಿಯಾಗಿದ್ದೆ. ಇನ್ನು ನಾವು ಶಿವಮೊಗ್ಗದಲ್ಲಿ ಎಲ್ರಿಗೂ ಗೊತ್ತಿರೋಂಗೆ ರಾಮಣ್ಣ ಶೆಟ್ಟಿ ಪಾರ್ಕಲ್ಲಿ ಗೌರಮ್ಮ ಹಾಗೆ ಗಣೇಶನ ಕೂರಿಸ್ತಾರೆ. ಗೌರಮ್ಮಂಗೆ ಹೋಗಿ ಮುತ್ತೈದರು ಬಾಗಿಣ ಕೊಡಬೇಕಾಗುತ್ತೆ, ಹೆಣ್ಮಕ್ಳು ಕೂಡ ಬಂದು ಬಾಗಿಣ ಕೊಡ್ತಾರೆ. ನಾವು ಹೋಗಿ ಅಲ್ಲಿ ಬಾಗಿಣನ ಪರ್ಚೇಸ್ ಮಾಡಿಬಿಟ್ಟು ಹೋಗಿ ಬಾಗಿಣ ಕೊಟ್ಟು ಗಣೇಶನಿಗೆ ಗೌರಮ್ಮಂಗೆ ಎಲ್ಲ ನೋಡಿಕೊಂಡು ಹಾಗೆ ಬರ್ತಾ ಮುಂದುಗಡೆ ಬಸವೇಶ್ವರ ದೇವಸ್ಥಾನ ಇದೆ, ಆ ದೇವಸ್ಥಾನದಲ್ಲೂ ಗಣೇಶ ಕೂರಿಸ್ತಾರೆ. ಅಲ್ಲೂ ಕೂಡ ಗಣೇಶನ ದರ್ಶನ ಮಾಡಿಸ್ಕೊಂಡು ಬಂದ್ವಿ. ಹಾಗೆ ಸ್ಯಾರಿಯಲ್ಲಿ ಇದ್ನಲ್ಲ ಅಂತೇಳಿ ಒಂದೆರಡು ರೀಲ್ಸು ಹಾಗೆ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ಲಾಗ್ ನಂದು. ಇದು ಗಣೇಶ ಫೆಸ್ಟಿವಲ್ ಲಾಗ್ ಆಗಿರುತ್ತೆ. ಈ ಹಬ್ಬದ ಲಾಗು ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.